ನನ್ನವನು ಭಾಗ 24. ಪರಿಯ ಮಾದಕ ಸೌಂದರ್ಯಕ್ಕೆ ರಾಹುಲ್ ತನ್ನ ಮನಸ್ಸನ್ನು ವಾಲಿಸುತ್ತಾನೆ ಅವಳ ಕಡೆಗೆ. ಅವಳ ಕೆಂಪಾದ ತುಟಿಗಳು ನಾಚಿಕೆಯಿಂದ ಇನ್ನೂ ಕೆಂಪಾಗಿರುತ್ತದೆ. ಅವನಿಗೆ ಅವಳನ್ನು ನೋಡಿ ತಲೆ ಸುತ್ತು ಬರುತ್ತದೆ. ಆದರೆ ಆಫೀಸ್ಗೆ ಹೋಗಲೇಬೇಕು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆಗ ಪರಿ ಕೊಟ್ಟಿದ್ದ ಟಾಸ್ಕ್ ನೆನಪಾಯಿತು. 2 ಕೈಗಳನ್ನು ಬಳಸದೆ ಅವಳಿಗೆ ಊಟವನ್ನು ಮಾಡಿಸಬೇಕು. ಆಗ ರಾಹುಲ್ ಪರಿಗೆ ಹೇಳುತ್ತಾನೆ, ತನ್ನ ಕೈಗಳನ್ನು ನಿನ್ನ ದುಪ್ಪಟ್ಟಾಯಿಂದ ಕಟ್ಟು ಅಂತ. ಪರಿ ಕಟ್ಟುತ್ತಾಳೆ. ಅವಳಿಗೆ ಒಂದು ರೀತಿ ಎಕ್ಸೈಟ್ಮೆಂಟ್. ಯಾವ ರೀತಿ ಇರಬಹುದು ರಾಹುಲ್ ಅವಳ ಮೇಲೆ ತೋರಿಸುವ ಪ್ರೀತಿ ಅಂತ ಕಾತುರದಿಂದ ಕಾಯುತ್ತಿರುತ್ತಾಳೆ. ಟೇಬಲ್ ಕಡೆ ನೋಡಿದಾಗ ಅದು ರೈಸ್ ಐಟಮ್. ಪರಿಗೆ ಇನ್ನೂ ಆಶ್ಚರ್ಯವಾಗುತ್ತದೆ. ಬ್ರೇಕ್ಫಾಸ್ಟ್ ಏನು ಅಂತ ರಾಹುಲ್ಗೆ ತಿಳಿದಿದ್ದರೂ ಕೂಡ ಅವನು ಹೇಗೆ ಕೈಗಳನ್ನು ಬಳಸದೆ ತಿನ್ನಿಸುತ್ತಾನೆ. ಅವಳ ಕುತೂಹಲ ಇನ್ನೂ ಹೆಚ್ಚಾಗುತ್ತದೆ. ಸುಮ್ಮನೆ ಇರುತ್ತಾಳೆ. ರಾಹುಲ್ ಅವಳನ್ನು ಅಲ್ಲೇ ಇದ್ದ ಚೇರ್ನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾನೆ. ಅವಳು ಕುಳಿತುಕೊಳ್ಳುತ್ತಾಳೆ. ಆಗ ಅವನು ಅಲ್ಲಿ ಇದ್ದ ರೈಸನ್ನು ತನ್ನ ಬಾಯಿಗೆ ಇಟ್ಟುಕೊಳ್ಳುತ್ತಾನೆ. ಅದನ್ನು ಪುನಃ ಪರಿಯ ಬಾಯಿಗೆ ಹಾಕಿ ತಿನ್ನಿಸುತ್ತಾನೆ. ಪರಿಗೆ ತುಂಬ ಖುಷಿ ಮತ್ತು ನಾಚಿಕೆ ಆಗುತ್ತಿರುತ್ತದೆ. ಏಕೆಂದರೆ ರಾಹುಲ್ನ ಬಾಯಿಯಿಂದ ಅನ್ನದ ತುತ್ತನ್ನು ಇವಳು ತನ್ನ ಬಾಯಿಗೆ ತೆಗೆದುಕೊಳ್ಳುತ್ತಿರುತ್ತಾಳೆ. ಆ ಸಂದರ್ಭದಲ್ಲಿ ಕಣ್ಣುಗಳು ಬೆರೆಯುತ್ತವೆ, ತುಟಿಗಳು ಒಂದಾಗುತ್ತವೆ. ಇಬ್ಬರ ಪ್ರೀತಿ ಇನ್ನೂ ದುಪ್ಪಟ್ಟಾಗುತ್ತದೆ. ಈ ಡೇಟ್ ಇಷ್ಟೊಂದು ರೊಮ್ಯಾಂಟಿಕ್ ಆಗಿರುತ್ತದೆ ಅಂತ ಅಂದುಕೊಂಡಿರುವುದಿಲ್ಲ. ಸುಮಾರು ಅರ್ಧ ಗಂಟೆಗಳ ಕಾಲ ಇಬ್ಬರು ಪರಸ್ಪರ ಒಬ್ಬರ ಬಾಯಿಗೆ ಒಬ್ಬರು ಊಟವನ್ನು ಇಡುತ್ತಿರುತ್ತಾರೆ. ಕೊನೆಗೆ ಅಲ್ಲಿ ಇದ್ದ ಸ್ವಲ್ಪ ಅನ್ನವನ್ನು ತನ್ನ ಬಾಯಿಯಲ್ಲಿ ಇಟ್ಟುಕೊಂಡು ರಾಹುಲ್ನ ಬಾಯಿಗೆ ಇಡುತ್ತಾಳೆ. ಪರಸ್ಪರ ಇಬ್ಬರು ಎಕ್ಸ್ಚೇಂಜ್ ಮಾಡಿಕೊಳ್ಳುತ್ತಾರೆ. ಅವರ ಪ್ರೀತಿಯನ್ನು ಕೂಡ ಆ ಪ್ರೀತಿಯ ಸಾಗರದಲ್ಲಿ ತೇಲುತ್ತಿರುತ್ತಾರೆ ಇಬ್ಬರು ಆನಂದವಾಗಿ. ಊಟವಾದ ನಂತರ ತನ್ನ ತುಟಿಗಳಿಂದ ಅವಳ ತುಟಿಗಳನ್ನು ಒರೆಸುತ್ತಾನೆ. ಅವಳ ತುಟಿಗಳ ಅಕ್ಕಪಕ್ಕ ಇರುವ ಅನ್ನದ ಅಗುಲನ್ನು ತನ್ನ ಬಾಯಿಂದ ತಿನ್ನುತ್ತಾನೆ. ಸಂಪೂರ್ಣವಾಗಿ ತನ್ನ 2 ತುಟಿಗಳನ್ನು ಅವಳಿಗೆ ಊಟ ಮಾಡಿಸಲು, ಆ ಊಟ ಆದ ಮೇಲೆ ಆ ಜಾಗವನ್ನು ಒರೆಸಲು ಬಳಸುತ್ತಾನೆ. ಪರಿಗೆ ಒಂದು ರೀತಿಯ ಥ್ರಿಲ್ ಆಗುತ್ತಿರುತ್ತದೆ. ಏನಾದರೂ ತುಂಬ ಚೆನ್ನಾಗಿದೆ ಅಂತ. ಅಂದರೆ ಪುನಃ ರಾಹುಲ್ ಇದೇ ಕೆಲಸವನ್ನು ಇನ್ನೂ ಜಾಸ್ತಿ ಮಾಡಿ ಹೋಗುತ್ತಾನೆ ಅಂತ ಅಂದುಕೊಳ್ಳುತ್ತಾಳೆ. ಏನೂ ಮಾತನಾಡದೆ ಇರುವುದನ್ನು ನೋಡಿ ರಾಹುಲ್ ಅವಳ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸುತ್ತಾನೆ. ಅವಳು ಕೂಡ ಸಹಕರಿಸುತ್ತಾಳೆ. ಅವನ ಕೂದಲನ್ನು ತನ್ನ 2 ಕೈಗಳಿಂದ ಹಿಡಿದುಕೊಂಡು ಅಷ್ಟರಲ್ಲಿ ಕಾಲಿಂಗ್ ಬೆಲ್ ಆಗುತ್ತದೆ. 1-2 ಬಾರಿ ಆದ ನಂತರ ಇವರಿಗೆ ಆ ಶಬ್ದ ತಿಳಿಯುವುದು, ವಾಸ್ತವ ಅರ್ಥವಾಗುವುದು. ಹೋಗಿ ನೋಡಿದಾಗ ಅದು ಬೇರೆ ಯಾರೂ ಅಲ್ಲ, ಕೆಲಸದವರು. ಇಷ್ಟು ಬೇಗ ತರಕಾರಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಅಮ್ಮ, ಅಪ್ಪ ಅವರ ಕೈಯನ್ನು ಏಕೆ ಕಟ್ಟಿದ್ದೀರಿ ಅಂತ ಕೇಳುತ್ತಾರೆ. ಆಗ ಪರಿ ಮಾತನಾಡದೆ ಇರುವುದನ್ನು ನೋಡಿ ಇನ್ನೊಬ್ಬಳು ಕೆಲಸದವಳು ನಗುತ್ತಾ ಅವಳನ್ನು ಅಡುಗೆ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಕಿರಣ್ ರಾಹುಲ್ಗೆ ಫೋನ್ ಮಾಡುತ್ತಾನೆ. ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಇನ್ನು 10 ನಿಮಿಷದಲ್ಲಿ ನೀನು ಆಫೀಸ್ನಲ್ಲಿ ಇರಬೇಕು ಅಂತ. ರಾಹುಲ್ ಮತ್ತು ಪರಿ ಇಬ್ಬರು ಆಫೀಸ್ಗೆ ಹೋಗುತ್ತಾರೆ. ಸರಿಯಾದ ಸಮಯಕ್ಕೆ ಇಬ್ಬರು ಕೈಯನ್ನು ಹಿಡಿದುಕೊಂಡು ಹೋಗುತ್ತಿರುತ್ತಾರೆ. ಆದರೆ ಆಫೀಸ್ ಒಳಗಡೆ ಎಂಟರ್ ಆಗಬೇಕಾದರೆ ಸುಮ್ಮನೆ ಗಾಸಿಪ್ಗಳ ಅವಶ್ಯಕತೆ ಇಲ್ಲ. ಇನ್ನೂ ಸಮಾಜದ ಎದುರಿಗೆ ಮಿಸ್ಸಸ್ ಆಗಿಲ್ಲ ಅಲ್ಲವೇ ಅಂತ ಕೈಯನ್ನು ಬಿಟ್ಟು ಬಿಡುತ್ತಾನೆ. ಅದು ಪರಿಗೆ ಅರ್ಥವಾಗುತ್ತದೆ. ಅವನ ಮುಖದಲ್ಲಿ ಇದ್ದ ಅಸಹಾಯಕತೆ, ಪಶ್ಚಾತ್ತಾಪ, ಸಾರಿ ಇವೆಲ್ಲವನ್ನು ನೋಡಿ ರಾಹುಲ್ನ ಅಸಹಾಯಕತೆಯನ್ನು ಕೂಡ ಪರಿ ಸಹಿಸಿಕೊಳ್ಳುತ್ತಾಳೆ. ಫಾರಿನ್ ಡೆಲಿಗೇಟ್ಸ್ ಮೀಟಿಂಗ್ಗೆ ಬಂದಿರುತ್ತಾರೆ. ಮೀಟಿಂಗ್ ತುಂಬ ಚೆನ್ನಾಗಿ ಆಗುತ್ತದೆ. ಪರಿ ಮಾಡಿದ್ದ ಪ್ರಾಜೆಕ್ಟ್ನಿಂದ ಮೀಟಿಂಗ್ ಸಕ್ಸಸ್ ಆಗಿ ರಾಹುಲ್ಗೆ ತುಂಬ ಪ್ರಾಫಿಟ್ ಆಗುತ್ತದೆ. ಏಕೆಂದರೆ ಈ ಪ್ರಾಜೆಕ್ಟ್ ರಾಹುಲ್ ಅವರ ಕಂಪನಿಗೆ ಸಿಕ್ಕಿತು. ಈ ಬಾರಿ ತುಂಬ ಸಾಫ್ಟಾಗಿ ಪರಿ ಹ್ಯಾಂಡಲ್ ಮಾಡಿಲ್ಲವಾಗಿದ್ದರೆ ಈ ಪ್ರಾಜೆಕ್ಟ್ ಈ ರೀತಿ ಸಿಗುತ್ತಿರಲಿಲ್ಲ. ಅದಕ್ಕೆ ಅಲ್ಲಿದ್ದ ಪ್ರತಿಯೊಬ್ಬರೂ ಪರಿಗೆ ಕಂಗ್ರಾಟ್ಸ್ ಹೇಳುತ್ತಾರೆ. ಮೇಡಮ್, ನಿಮ್ಮಿಂದ ಪ್ರಾಜೆಕ್ಟ್ ಸಿಕ್ಕಿತು. ನೀವು ಈ ಕಂಪನಿಯ ಬೆಳಕು. ನೀವು ಇಲ್ಲವಾದರೆ ಇಲ್ಲಿ ಕತ್ತಲೆ ಅಂತ ಹೇಳಿದರು. ಈ ಮಾತುಗಳನ್ನು ಕೇಳಿ ಪರಿಗೆ ಅಂತ
ವಿಶೇಷವೇನೂ ಅಲ್ಲ, ಏಕೆಂದರೆ ಈ ಕಂಪನಿಯಲ್ಲಿ ತುಂಬ ಪ್ರಾಜೆಕ್ಟ್ಗಳು ಸಿಗುವುದು ಪರಿಯಿಂದಲೇ. ಈ ವಿಷಯ ಇತ್ತೀಚೆಗೆ ರಾಹುಲ್ಗೆ ತಿಳಿಯುತ್ತಿದೆ. ಅದಕ್ಕೆ ತುಂಬ ಬೇಸರದಲ್ಲಿ ಇರುತ್ತಿದ್ದ ರಾಹುಲ್ ಪರಿಯ ಬಗ್ಗೆ, ಅವಳ ಕೆಲಸ, ಅವಳು ನಡೆದುಕೊಳ್ಳುವ ರೀತಿ ಇವೆಲ್ಲ ರಾಹುಲ್ಗೆ ತುಂಬ ಇಷ್ಟವಾಗುತ್ತದೆ. ರಾಹುಲ್ ಪರಿಯನ್ನು ತಬ್ಬಿಕೊಳ್ಳುತ್ತಾನೆ ಕಂಗ್ರಾಟ್ಸ್ ಹೇಳಲು. ಅಲ್ಲಿದ್ದ ವರ್ಕರ್ಸ್ ಬೆಚ್ಚಿ ಬಿದ್ದು ಬಿಡುತ್ತಾರೆ. ರಾಹುಲ್ ಹ್ಯಾಂಡ್ಶೇಕ್ ಮಾಡುವುದನ್ನು ತುಂಬ ಕಷ್ಟ, ಅಂತಹುದರಲ್ಲಿ ಪರಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡಿರುವ ಇದನ್ನು ನೋಡಿ ಎಲ್ಲರಿಗೂ ಶಾಕ್ ಆಗುತ್ತದೆ. ಹೊರಗೆ ಹೋಗಿ ಚೇಂಬರ್ನಿಂದ ಅಂತ ಕಿರಣ್ ಎಲ್ಲರಿಗೂ ಹೇಳುತ್ತಾನೆ. ಎಲ್ಲರೂ ಹೊರಗೆ ಹೋಗಬೇಕಾದರೆ ಒಬ್ಬಳು ಹೇಳುತ್ತಾಳೆ ಇನ್ನೊಬ್ಬಳಿಗೆ, ಇವರಿಬ್ಬರು ಫ್ರೆಂಡ್ಸ್, ಏನೂ ಇಲ್ಲ ಅಂತ ಹೇಳುತ್ತಾರೆ. ಆದರೆ ಒಬ್ಬರನ್ನೊಬ್ಬರು ಅಷ್ಟೊಂದು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾರೆ. ಇಬ್ಬರ ಮಧ್ಯೆ ಏನೂ ಇಲ್ಲದೇ ಇರುವುದಿಲ್ಲ. ಇಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಾರೆ, ಅವರ ಕಣ್ಣುಗಳೇ ಹೇಳುತ್ತದೆ ಅಂತ ಇನ್ನೊಬ್ಬಳು ಹೇಳುತ್ತಾಳೆ. ಅದಕ್ಕೆ ಅಲ್ಲಿದ್ದವನು ಒಬ್ಬ, ಪ್ರೀತಿ ಪ್ರೇಮ ಎಲ್ಲ ಸುಳ್ಳು, ಕೇವಲ ದೈಹಿಕ ಆಕರ್ಷಣೆ. ಪರಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡ ನಂತರ ರಾಹುಲ್ ಅವಳನ್ನು ಬಿಸಾಕುತ್ತಾನೆ. ಈ ಮಾತನ್ನು ಕೇಳಿ ಅಲ್ಲೇ ಇದ್ದ ಕಿರಣ್ ಅವನ ಕೆನ್ನೆಗೆ 2 ಏಟನ್ನು ಹೊಡೆಯುತ್ತಾನೆ. ಲಾಸ್ಟ್ ವೀಕ್ ರಾಹುಲ್ ಸರ್ ಹೊಡೆದಿದ್ದು ಸಾಕಾಗಿಲ್ಲ, ಪದೇ ಪದೇ ತಪ್ಪು ಏಕೆ ಮಾಡುತ್ತೀಯಾ? ಅರ್ಥವಾಗುವುದಿಲ್ಲವ ನಿನಗೆ? ಅವರಿಬ್ಬರ ಪರ್ಸ್ನಲ್ ಲೈಫ್, ಯಾರನ್ನಾದರೂ ಪ್ರೀತಿ ಮಾಡಲಿ, ಮದುವೆ ಆಗಲಿ, ನಿನ್ನ ಕೆಲಸ ಎಷ್ಟು ಇದೆ ಅಷ್ಟು ಮಾಡು. ಇದು ಲಾಸ್ಟ್ ವಾರ್ನಿಂಗ್. ಇನ್ನೊಂದು ಬಾರಿ ಪರಿಯ ಬಗ್ಗೆ ಆಗಲಿ ರಾಹುಲ್ ಬಗ್ಗೆ ಆಗಲಿ ಕೆಟ್ಟ ಮಾತನ್ನು ಆಡಿದರೆ ನಾನು ಸಹಿಸುವುದಿಲ್ಲ. ನೀನು ತುಂಬ ಕಷ್ಟಪಟ್ಟಿದ್ದೀಯ ಈ ಕಂಪನಿಗಾಗಿ, ಅದಕ್ಕೆ ನಿನ್ನನ್ನು ಕೆಲಸದಿಂದ ತೆಗೆದುಹಾಕುವುದಿಲ್ಲ. ಆದರೆ ಪ್ರತಿ ಬಾರಿಯೂ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಪರಿಯ ವಿಷಯದಲ್ಲಿ ಸರ್ ತುಂಬ ಸೆನ್ಸಿಟಿವ್. ಇನ್ನು ಯಾವುದೇ ದಾರಿ ಇಲ್ಲ. ಪರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡುತ್ತೀಯ ಅಷ್ಟು ರೆಸ್ಪೆಕ್ಟ್ ನಿನಗೆ ಈ ಆಫೀಸ್ನಿಂದ ಸಿಗುತ್ತದೆ. ರಾಹುಲ್ ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಅನ್ಯಾಯವಾಗಿ ನಿನ್ನ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ ಅಂತ ಕಿರಣ್ ಹೇಳಿ ಹೊರಟು ಹೋಗುತ್ತಾನೆ. ಬದುಕು ಈ ರೀತಿ ಆಗುತ್ತದೆ ಅಂತ ವರ್ಕರ್ ಅಂದುಕೊಂಡಿರಲಿಲ್ಲ. ಆದರೂ ಹೊಟ್ಟೆಪಾಡು ಕೆಲಸ ಮಾಡಬೇಕು ಅಂತ ಸುಮ್ಮನಾಗುತ್ತಾನೆ. ಅದೇ ಮಾತನ್ನು ಹೇಳುತ್ತಾರೆ ಅಲ್ಲಿ ಅಕ್ಕಪಕ್ಕ ಇದ್ದವರು, ಅನ್ಯಾಯವಾಗಿ ಕೆರಿಯರನ್ನು ಹಾಳು ಮಾಡಿಕೊಳ್ಳಬೇಡ ಅಂತ. ತುಂಬ ಸಮಯದವರೆಗೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡಿದ್ದರು ರಾಹುಲ್ ಮತ್ತು ಪರಿಗೆ ತಾವು ಆಫೀಸ್ನಲ್ಲಿ ಇದ್ದೇವೆ ಅನ್ನುವುದು ಅರಿವಾಗಿ ಅವನನ್ನು ದೂರ ತಳ್ಳುತ್ತಾಳೆ. ಸದಾಶಿವನಿಗೆ ಅದೇ ಜ್ಞಾನ. ಯಾವಾಗಲೂ ನನ್ನನ್ನು ಮುದ್ದಿಸುವುದೇ ನಿಮ್ಮ ಕೆಲಸವಾದರೆ ಈ ಆಫೀಸ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಅಂತ ಪರಿ ಹೇಳಿದಾಗ ರಾಹುಲ್ ನೀನು ಅಂತ ಹೇಳುತ್ತಾನೆ. ಅಜ್ಜಿ ಹೇಳುತ್ತಾರೆ, ನಿನಗಿಂತ ಪರಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಾಳೆ ಅಂತ. ಈಗ ನನಗೆ ಭಯವಾಗುತ್ತಿದೆ, ಎಲ್ಲಿ ನೀನು ನನ್ನ ಪೋಸ್ಟನ್ನು ಕಿತ್ತುಕೊಳ್ಳುತ್ತೀಯ ಅಂತ. ಪ್ಲೀಸ್ ಮೇಡಮ್, ಆ ರೀತಿ ಮಾಡಬೇಡಿ ಅಂತ ಅವಳಿಗೆ ಕೈಯನ್ನು ಮುಗಿಯುತ್ತಾನೆ. ಅವಳು ನಗುತ್ತಾ ಅವನ ಕೆನ್ನೆಯ ಮೇಲೆ ಕೈಯನ್ನು ಇಟ್ಟು ಹೊರಗೆ ಹೋಗುತ್ತಾಳೆ. ಇಬ್ಬರು ತುಂಬ ಸಮಯ ಚೇಂಬರ್ನಲ್ಲಿ ಇದ್ದಿದ್ದನ್ನು ಎಲ್ಲರೂ ನೋಡುತ್ತಾರೆ. ಆದರೆ ಯಾರೂ ಏನು ಮಾತನಾಡುವುದಿಲ್ಲ, ಅಷ್ಟು ಧೈರ್ಯವೂ ಇಲ್ಲ. ಪರಿ ಯಾವಾಗಲೂ ರಾಹುಲ್ನ ಚೇಂಬರ್ನಲ್ಲೇ ಇರುತ್ತಾಳೆ, ಆದರೆ ಅಲ್ಲಿ ಕೆಲಸ ಮಾಡುತ್ತಿರುತ್ತಾಳೆ. ಆಫೀಸ್ನಲ್ಲಿ ರೊಮ್ಯಾನ್ಸ್ಗೆ ಅವಳು ಅವಕಾಶ ಮಾಡಿಕೊಡುವುದಿಲ್ಲ. ಅವಳ ಡೆಡಿಕೇಶನ್ ನೋಡಿ ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ಅವಳ ಪ್ರೀತಿಯ ಪಾಶಕ್ಕೆ ರಾಹುಲ್ ಬೀಳುತ್ತಿರುತ್ತಾನೆ. ಈ ಪ್ರೀತಿಗೆ ಯಾರ ದೃಷ್ಟಿಯೂ ಬೀಳದೇ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.